ಇವೆಲ್ಲದರ ನಡುವೆ ಪಕ್ಕದ ರಾಜ್ಯ ತಮಿಳುನಾಡಿನ ರಾಜಕಾರಣದಲ್ಲಿ ಒಂದು ದೊಡ್ಡ ಬೆಳವಣಿಗೆ ಆಗಿದೆ. ಅದು ಉದಯನಿಧಿ ಸ್ಟಾಲಿನ್ ಅವರ ಬಂಧನ ಆಗಿರೋ ಪ್ರಕರಣ. ಕಾವೇರಿ ನೀರು ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡ್ತಾ ಇದ್ದಂಥ ಭಾಷಣದಲ್ಲಿ ವಿರೋಧ ಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ ಒಂದು ಆಕ್ಷೇಪಾರ್ಹ ಹೇಳಿಕೆಗಳನ್ನೆಲ್ಲ ಕೊಟ್ಬಿಟ್ರು. ಆ ಆಕ್ಷೇಪಾರ್ಹ ಹೇಳಿಕೆ ಬಂದ ನಂತರ ದೂರ ಆದ ನಂತರ ಬಂಧನ ಆಗಿದೆ. ಏನೇನಾಯಿತು ಕ್ವಿಕ್ ಆಗಿ ಅದೊಂದು ಸ್ಟೋರಿ ನೋಡ್ತಾ ಹೋಗೋಣ. ಉದಯನಿಧಿ ನಾಲಿಗೆ ಹರಿತ ತ್ರಿಷಾ ಬಗ್ಗೆ ಅಶ್ಲೀಲ ಮಾತು. ತ್ರಿಷಾ ಬಗ್ಗೆ ಮಾತನಾಡಿದರು ಅವರು. ಒಂದು ತಂಜಾವೂರಿನ ಪ್ರತಿಭಟನಾ ಸಭೆಯಲ್ಲಿ ನಟಿ ತ್ರಿಷಾ ಮತ್ತು ವಿಜಯ್ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆಗಳನ್ನೆಲ್ಲ ಕೊಟ್ಟರವರು. ಅಭಿಮಾನಿಗಳು ತ್ರಿಷಾ ಹೆಸರನ್ನು ಪದೇ ಪದೇ ಕೂಗಿದ್ರಂತೆ. ತ್ರಿಷಾ ಅಂದ್ರಂತೆ. ತ್ರಿಷಾ ಅಂದ ತಕ್ಷಣ ಇವರು ಒಂದು ಉತ್ತರ ಕೊಟ್ಟರು. ನೀರು ಎಲ್ಲಿಗೆ ತಲುಪಬೇಕು ಅಲ್ಲಿಗೆ ತಲುಪಬೇಕು ಅಂತ ಒಂದು ಅಶ್ಲೀಲವಾಗಿ ಮಾತನಾಡಿದರು. ಅಶ್ಲೀಲವಾಗಿ ಅರ್ಥವನ್ನು ಕೊಡುವ ರೀತಿಯಲ್ಲಿ ಇವರೆಲ್ಲ ಮಾತನಾಡಿದರು. ವಿಜಯ್ಗೆ ಬೇರೆ ಯಾವುದ್ರ ಬಗ್ಗೆ ಚಿಂತೆ ಇರಲ್ಲ, ಯಾವುದ್ರ ಬಗ್ಗೆ ಚಿಂತೆ ಇರಬೇಕು ಅದ್ರ ಬಗ್ಗೆ ಮಾತ್ರ ಚಿಂತೆ ಇರುತ್ತೆ ಅನ್ನುವಂಥ ಅರ್ಥದಲ್ಲೆಲ್ಲ ಮಾತನಾಡಿದ್ದಾರೆ ಅಂತ ಅದನ್ನು ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಅದು ಬಿಟ್ಟುಬಿಡೋಣ. ಬಟ್ ಅದೊಂದು ಆಕ್ಷೇಪಾರ್ಹ ಅನ್ನುವ ಕಾರಣಕ್ಕಾಗೆಲ್ಲ ಪ್ರಕರಣ 9 ಸೆಕ್ಷನ್ಗಳ ಅಡಿಯಲ್ಲೆಲ್ಲ ಇವರ ವಿರುದ್ಧ FIR ದಾಖಲಾಯಿತು. ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟರು ದಳಪತಿ ವಿಜಯ್ ನೇತೃತ್ವದ TVK ಪಕ್ಷ. ಅದಾದ ನಂತರ ಇವರನ್ನು ಬಂಧಿಸುವಂತಹ ಪ್ರಯತ್ನಗಳೆಲ್ಲ ಆಗಿದೆ. ಆದರೆ ಈ ಹಿಂದೆ ಇವರೇ ಒಂದು ಸನಾತನ ಧರ್ಮದ ಬಗ್ಗೆ, ಅದು ಡೆಂಗ್ಯೂ, ಮಲೇರಿಯಾ, ಬೇರೆ ಬೇರೆ ಅಧಿಕಾರ ಇದ್ದಾಗ ಹೇಳಿಕೆಗಳನ್ನು ಕೊಟ್ಟಿದ್ದರು. ಯಾವುದೇ ಕ್ರಮ ಆಗಿರಲಿಲ್ಲ. ಬಟ್ ಇದೀಗ ಮಹಿಳೆಯ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಕ್ಕೆ ಇಂಥದ್ದೊಂದು ಬೆಳವಣಿಗೆ ಆಗಿದೆ. ಅಂದರೆ ಅಧಿಕಾರ ಇದ್ದಾಗ ಏನಾಗುತ್ತೆ ಅನ್ನೋದಕ್ಕೆ ಉದಯನಿಧಿ ಸ್ಟಾಲಿನ್ ಇವತ್ತೊಂದು ಮನವರಿಕೆ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು. ಅದು ಯಾರೇ ಇರಲಿ, ಯಾರೇ ಮಾತನಾಡೋದು. ಇವೆಲ್ಲದರ ನಡುವೆ ಮನೆಯಿಂದಲೇ ಉದಯನಿಧಿ ಬಂಧನ ಆಗಿರೋ ಪ್ರಕರಣ. ಮನೆಯಲ್ಲೇ ಬಂಧನ ಮಾಡಿದ್ರು ಇವರನ್ನು. ಇದು ಡಮ್ಮಿ ಮುಖ್ಯಮಂತ್ರಿ ವಿಜಯ್ ಮಾಡ್ತಾ ಇರುವಂಥ ಸೇಡಿನ ವಾಗ್ದಾಳಿ ಇತ್ಯಾದಿ ಎಲ್ಲ ಹೇಳಿದ್ರು ಅವರು. ಚೆನ್ನೈನ ನಿಲಾಕರೈ ನಿವಾಸದಲ್ಲಿ ಉದಯನಿಧಿ ಸ್ಟಾಲಿನ್ ಅವರನ್ನೆಲ್ಲ ಬಂಧಿಸಿದ್ರು. ಬಂಧನದ ವೇಳೆ ನಗುತ್ತಲೇ ಮನೆಯಿಂದ ಎಲ್ಲ ಹೊರಗಡೆ ಬಂದರು. 2001ರಲ್ಲಿ ಕರುಣಾನಿಧಿ ಒಂದು ಯಾವುದೋ ಬ್ರಿಡ್ಜ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ 12 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿಬಿಟ್ಟಿದ್ದಾರೆ ಅಂತ ಅಲ್ಲಿ ಚೆನ್ನೈನ ಒಂದು ಅಥಾರಿಟಿ ಅವರ ವಿರುದ್ಧ ಕಂಪ್ಲೇಂಟ್ ಕೊಡುತ್ತೆ. ಕರುಣಾನಿಧಿ ಅವರ ವಿರುದ್ಧ ದೂರು ದಾಖಲಾಗ್ತಾ ಇದ್ದಂತೆ ರಾತ್ರಿ 1:30-2 ಗಂಟೆ ಸಮಯ ಆಗಿರುತ್ತೆ. ಜಯಲಲಿತಾ ಮುಖ್ಯಮಂತ್ರಿ ಅವತ್ತು. ಕರುಣಾನಿಧಿ ಅವರ ಮನೆಗೆ ಪೊಲೀಸರು ಬಂದರು. ಅವ್ರನ್ನ ಎರಡೂ ಕೈಯಲ್ಲಿ ಹಗಲಲ್ಲಿ ಕೈ ಹಾಕ್ಕೊಂಡು ಅವರನ್ನೆಲ್ಲ ಕರ್ಕೊಂಡು ನಾನು ಕೊಲ್ತಿದ್ದಾರೆ ಅಂತ ಕರುಣಾನಿಧಿ ಹೇಳೋ ಪ್ರಯತ್ನವನ್ನು ಮಾಡಿದ್ದು. ಅದೇ ಮಾದರಿಯಲ್ಲಿ ಇದೀಗ ಮನೆಗೆ ಎಂಟ್ರಿ ಕೊಟ್ಟು ವಿರೋಧ ಪಕ್ಷದ ನಾಯಕನನ್ನು ಅರೆಸ್ಟ್ ಆಗಿರೋದು. ಆ ಮುಖಾಂತರ 3 ದಶಕಗಳ ನಂತರ ಒಂದು ರಾಜಕೀಯದಲ್ಲಿ ಈ ಇತಿಹಾಸ ಮರಳಿದ್ದನ್ನು ನೋಡ್ತಾ ಇದೆ. ಇದು ಒಂದು ಬೆಳವಣಿಗೆ. ಇವೆಲ್ಲದರ ನಡುವೆ ಕೆಲವೊಂದಿಷ್ಟು ಜನ ಇವರ ವಿರುದ್ಧ ಕಿಡಿಕಾರಿದ್ದಾರೆ. ಉದಯನಿಧಿ ವಿರುದ್ಧ ಖುಷ್ಬೂ, ಚಿನ್ಮಯಿ ಎಲ್ಲ ಕಿಡಿಕಾರಿದ್ರು. ಇದು ಅತ್ಯಂತ ಅಸಹ್ಯ ಮತ್ತು ಅಗ್ಗದ ರಾಜಕಾರಣ ಅಂತ ನಟಿ ಖುಷ್ಬೂ ಸುಂದರ್ ಹೇಳಿದರು. ಅದಾದ ನಂತರ ತ್ರಿಷಾ ಅವರಿಗೆ ಉದಯನಿಧಿ ಸಾರ್ವಜನಿಕವಾಗಿ ಎಲ್ಲ ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡಿದರು. ಪುರುಷರ ರಾಜಕೀಯ ಕದನಕ್ಕೆ ಮಹಿಳೆಯರನ್ನು ಯಾವುದೇ ಕಾರಣಕ್ಕಾಗಿಯೂ ಕೂಡ ಎಳೆತರಬೇಡಿ ಅಂತ ಗಾಯಕಿ ಚಿನ್ಮಯಿ ಅವರೆಲ್ಲ ಹೇಳಿದರು. ಉದಯನಿಧಿ ಹೆಸರನ್ನು ವಲ್ಗರ್ ನಿಧಿ ಅಂತ TVK ನಾಯಕರೆಲ್ಲ ಅದನ್ನು ಲೇವಡಿ ಮಾಡಿಬಿಟ್ಟಿದ್ದಾರೆ. ಮಹಿಳೆಯರ ವಿರುದ್ಧದ ಅಶ್ಲೀಲ ಸಂಸ್ಕೃತಿಗೆ ತಮಿಳುನಾಡಲ್ಲಿ ಆಕ್ರೋಶ ಇದೀಗ ಉಂಟಾಗ್ತಾ ಇರೋದು. ಆ ಮುಖಾಂತರ ಉದಯನಿಧಿ ಸ್ಟಾಲಿನ್ ಅವರ ವಿರುದ್ಧ ನಿಂತದೊಂದು ಬೆಳವಣಿಗೆ ಆಗಿದ್ದನ್ನು ನೋಡಿದ್ದೀವಿ. ಇವೆಲ್ಲದರ ನಡುವೆ ಬಂಧನವಾದ ಕೆಲವೇ ಗಂಟೆಗಳಲ್ಲಿ ಉದಯನಿಧಿ ಸ್ಟಾಲಿನ್ ಬಿಡುಗಡೆ ಆಗಿರೋ ಪ್ರಕರಣ. ಉದಯನಿಧಿ ಸ್ಟಾಲಿನ್ ಬಿಡುಗಡೆ ಆಯಿತು. ಮದ್ರಾಸ್ ಹೈಕೋರ್ಟ್ ಮೆಟ್ಲೇರಿದ್ರು DMK ವಕೀಲರು. ವಿಚಾರಣೆ ನಡೆಸಿ ಇವತ್ತೇ ಬಿಡುಗಡೆ ಮಾಡುವಂತೆ ಪೊಲೀಸರಿಗೆ ಹೈಕೋರ್ಟ್ ಆದೇಶ ಕೊಡ್ತು. ಸ್ಟೇಷನ್ ಜಾಮೀನಿನ ಮೇಲೆ ತಮಿಳುನಾಡು ವಿರೋಧ ಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ ಹೊರಗಡೆ ಬಂದಿದ್ದಾರೆ. ತನಿಖೆಗೆಲ್ಲ ಸಂಪೂರ್ಣವಾಗಿ ಸಹಕಾರ ಕೊಡಿ ಅಂತ ಕೋರ್ಟ್ ಎಲ್ಲ ನಿರ್ದೇಶನ ಕೊಟ್ಟಿದೆ. ನಾನು ಯಾರ ಹೆಸರನ್ನು ಹೇಳಿಲ್ಲ, ಇದೆಲ್ಲ ಕಟ್ ಕಾಫಿ ಫೇಸ್ಟ್ ಸುದ್ದಿ ಅಷ್ಟೇ ಅಂತ ಅದಕ್ಕೊಂದು ಸಮರ್ಥನೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಮುಖಾಂತರ ಬಿಡುಗಡೆ ಆಗಿದೆ. ಇವೆಲ್ಲದರ ನಡುವೆ ನಾಳೆಯಿಂದ ತಮಿಳುನಾಡು ವಿಧಾನಸಭೆ ರಣಾಂಗಣ ಆಗುತ್ತೆ ಅಂತ. ಏನೇನಾಗುತ್ತೆ? ಉದಯನಿಧಿ ಬಂಧನವನ್ನು ಖಂಡಿಸಿ ತಮಿಳುನಾಡಿನಾದ್ಯಂತ DMK ಕಾರ್ಯಕರ್ತರೆಲ್ಲ ಪ್ರತಿಭಟನೆಗೆ ಹೋಗ್ತಿದ್ದಾರೆ. ಇದು ರಾಜಕೀಯ ದ್ವೇಷದ ಪರಮಾವಧಿ ಅಂತೆಲ್ಲ MK ಸ್ಟಾಲಿನ್ ಅವರ ತಂದೆ ಮಾತನಾಡಿದರು. ವಿಜಯ್ ಆಡಳಿತ ವೈಫಲ್ಯವನ್ನು ಮುಚ್ಚಿ ಹಾಕೋದಕ್ಕೆ ನಮ್ಮ ನಾಯಕರ ಬಂಧನ ಮಾಡಲಾಗ್ತಾ ಇದೆ ಅಂತ ಆರೋಪ. ಆಗಸ್ಟ್ 5ರಿಂದ ಅಂದರೆ ನಾಳೆಯಿಂದ ವಿಧಾನಸಭೆ ಅಧಿವೇಶನ ಆರಂಭ ಆಗ್ತಾ ಇದೆ. ಹೀಗಾಗಿ ಸದನದ ಒಳಗಡೆ, ಸದನದ ಹೊರಗಡೆ ಇದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗೋದು, ಪ್ರತಿಭಟನೆ, ಅದಕ್ಕೆ ಪ್ರತಿಕಾರವಾಗಿ ಇವರ ಮಾತು ಇತ್ಯಾದಿ ಆಗುವಂತಹ ಬೆಳವಣಿಗೆಗಳಾಗುವಂತಹ ಸಾಧ್ಯತೆ ಇದೆ. ಅಂದರೆ ತಮಿಳುನಾಡಿನ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಮೇ 4ಕ್ಕೆ ಏನು ಬಂತು, ಅದಾದ ನಂತರ ಆಗಿರುವಂಥ ಬೆಳವಣಿಗೆಗಳು, ಈಗ ಆಗ್ತಾ ಇರುವಂಥ ಬೆಳವಣಿಗೆ ಎಲ್ಲವನ್ನು ಕೂಡ ನೋಡ್ತಾ ಇದ್ದೀವಿ. ಇದು ತಮಿಳುನಾಡಿನ ಪೊಲಿಟಿಕ್ಸ್ನಲ್ಲಿ ಉದಯನಿಧಿ ಸ್ಟಾಲಿನ್ ಅವರ ವಿರುದ್ಧ ಅಥವಾ ಉದಯನಿಧಿ ಸ್ಟಾಲಿನ್ ಕೊಟ್ಟಂಥ ಹೇಳಿಕೆಯ ವಿರುದ್ಧ ಆಗಿರುವಂಥ ಎಲ್ಲ ಬೆಳವಣಿಗೆಗಳು. ಇದರೊಂದಿಗೆ